ನಮ್ ಚುಪ್ಪಿ ಪಾಪು ಕಳೆದೋಗ್ಬಿಟ್ಟಿದ್ಲು. ವಾಪಸ್ ನಮ್ ಕೈಗೆ ಸಿಗೋ ತರ ಮಾಡಿಬಿಟ್ಟ ಭಗವಂತ. ನನ್ ಮುದ್ದು ಮೊಮ್ಮಗಳು ವಾಪಸ್ ಬಂದಿದ್ಕೆ ನಾವೊಂದು ವೆಲ್ಕಮ್ ಪಾರ್ಟಿ ಇಟ್ಕೊಂಡಿದೀವಿ. ಎಲ್ಲರೂ ನಾವು ಕೊಡ್ತಿರೋ ವೆಲ್ಕಮ್ ಪಾರ್ಟಿನ ಎಂಜಾಯ್ ಮಾಡ್ಬಿಟ್ಟು ಹಂಗೆ ಒಂಚೂರು ಎಣ್ಣೆ ಗಿಣ್ಣೆ ಬಿಟ್ಕೊಂಡು ಪೊಲ್ಟಿ ಹೊಡೆದ್ಬಿಡಿ. ಎಣ್ಣೆ ಹೊಡ್ಕೊಂಡು ಪೊಲ್ಟಿ ಹೊಡಿಯೋಕ್ಕಿಂತ ಮುಂಚೆ ನಮ್ ಚುಪ್ಪಿ ಪಾಪು ಹತ್ರ ಒಂದ್ ಕೇಕ್ ಕಟ್ ಮಾಡಿಸ್ಬಿಡೋಣ ಅಲ್ವಾ? ಇದು ನೀನ್ ಮಾಡಿದ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲೇ. ಆ ಮಗು ವಾಪಸ್ ಬಂದು ಈ ತರ ಸೆಲೆಬ್ರೇಷನ್ ಮಾಡ್ತೀಯಾರೆ. ಇರೋ ಬರೋ ಇಂಪಾರ್ಟೆನ್ಸ್ ಎಲ್ಲ ಆ ಹುಡುಗಿಗೆ ಹೋಗ್ತಿದ್ಯಲ್ಲ ಪಿಂಕಿ. ನಿನ್ನ ಐಡಿಯಾ ಸರಿ ಇಲ್ಲ ಬಿಡು. ಎಲ್ಲ ಎಡವಟ್ಟೆ ನೀನ್ ಮಾಡೋದು. ನನಗಾದ್ರೂ ಹೇಳಿದ್ರೆ ಕತೆ ಫಿನಿಶ್ ಮಾಡಿಸ್ಬಿಡ್ತಿದ್ದೆ. ನೀನ್ ಮುಂದಕ್ಕೆ ಹೋಗಿ ಈ ತರ ಎಡವಟ್ ಮಾಡಾಕ್ಬಿಟ್ಟೆ ನೋಡು. ಆ ಹುಡುಗಿ ವೆಲ್ಕಮ್ ಪಾರ್ಟಿ ಅಂತೆ, ಪಾರ್ಟಿಲಿ ಎಣ್ಣೆ ಪಾರ್ಟಿ, ಊಟದ ಪಾರ್ಟಿ, ಕೇಕ್ ಪಾರ್ಟಿ ಅಂತ ಎಷ್ಟು ದುಡ್ಡು ಖರ್ಚು ಮಾಡಿ ಎಲ್ಲ ಹಾಳು ಮಾಡ್ತಿದ್ದಾರೆ. ಅದು ಆ ಪುಟ್ಟಿ ಪಾಪುಗೋಸ್ಕರ. ನಿನ್ ಪಾಪುಗೋಸ್ಕರ ದುಡ್ಡಿಗೆ ಉಳಿಸ್ತಾರೋ ಅಥವಾ ಈ ಪಾಪುಗೆ ಎಲ್ಲ ಖರ್ಚು ಮಾಡಿರ್ತಾರೋ ಗೊತ್ತಿಲ್ಲ ಈ ಸುಬ್ಬಕ್ಕ. ಯಾಕೋ ನನ್ ಗ್ರಹಚಾರನೇ ಸರಿ ಇಲ್ಲ. ಇಷ್ಟು ದಿನ ನಮ್ಮತ್ತೆ ನನ್ ಮೇಲೆ ನಾಯಿ ತರ ಬೊಗಳ್ತಿತ್ತು. ಇವಾಗ ಆ ಚುಪ್ಪಿ ಪಾಪನು ನನ್ ಮೇಲೆ ಬೊಗಳಕ್ ಶುರು ಮಾಡಿದಾಳೆ ಕಣೆ ಅಮ್ಮ. ನನ್ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ ಇಷ್ಟು ದೊಡ್ಡ ಪಾರ್ಟಿ ಅರೇಂಜ್ ಮಾಡಿಸ್ಕೊಂಡಿದ್ದಾಳೆ ನೋಡು. ನನಗ್ ಬ್ಲ್ಯಾಕ್ ಮೇಲ್ ಮಾಡಿ ಪಾರ್ಟಿ, ಕೇಕು, ಹೊಸ ಡ್ರೆಸ್ ಎಲ್ಲ ತೆಗಿಸ್ಕೊಂಡಿದ್ದಾಳೆ ಕಣೆ ಅಮ್ಮ. ಅವಳು ಹಾಕಿರೋ ಡ್ರೆಸ್ಸು 2,000 ರೂಪಾಯಿ. ನೀನ್ ನನಗ್ ಗೌರಿ ಹಬ್ಬದಲ್ಲಿ ಕೊಟ್ಟಿದ್ದಲ್ಲ ದುಡ್ಡು, ಅಷ್ಟು ದುಡ್ಡನ್ನ ಈ ಡೆಕೋರೇಷನ್, ಪಾರ್ಟಿ, ಕೇಕು, ಅವಳ ಬಟ್ಟೆಗೆ ಖರ್ಚು ಮಾಡಿಬಿಟ್ಟೆ ಕಣೆ ಅಮ್ಮ. ಮಾತಿಗೋ ಅತ್ತೆಗೆ ಹೇಳ್ತೀನಿ ವಿಚಾರ, ಅತ್ತೆಗೆ ಹೇಳ್ತೀನಿ ವಿಚಾರ ಅಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸ್ತಿದ್ದಾಳೆ ಕಣೆ ಅಮ್ಮ. ರಾತ್ರಿ ನಿದ್ದೆ ಕೂಡ ಬರ್ತಿಲ್ಲ. ಚುಪ್ಪಿ ಪಾಪು, ನೀನ್ ಕಳೆದೋದಾಗ ನಮ್ ಜೀವನೇ ಹೋದಂಗಾಗಿತ್ತು. ನೀನು ವಾಪಸ್ ಸಿಕ್ಕಿದ್ದು ನಮಗೆ ತುಂಬಾ ಖುಷಿಯಾಗಿದೆ ಚುಪ್ಪಿ ಪಾಪು. ನೀನೇ ನಮಗೆ ಪ್ರಪಂಚ, ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲ. ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಅದಕ್ಕೆ ಇಷ್ಟೊಳ್ಳೆ ಪಾರ್ಟಿ ಇಟ್ಕೊಂಡಿದೀವಿ ಪುಟಾಣಿ ಪಾಪು. ಎಲ್ಲಿ ಕೇಕ್ ಕಟ್ ಮಾಡು. ಇಲ್ಲ ಅಮ್ಮ, ನಾನ್ ಕೇಕ್ ಕಟ್ ಮಾಡಲ್ಲ. ಅಯ್ಯೋ, ಯಾಕೆ ಚುಪ್ಪಿ ಪಾಪು ಕೇಕ್ ಕಟ್ ಮಾಡಲ್ಲ? ನೋಡು, ಎಲ್ಲರೂ ಸೇರ್ಕೊಂಡು ನಿನಗೋಸ್ಕರ ಎಷ್ಟು ದೊಡ್ಡ ಕೇಕ್ ತಂದಿದ್ದಾರೆ. ಕೇಕ್ ಕಟ್ ಮಾಡಿ ಎಲ್ಲರಿಗೂ ಕೇಕ್ ಹಂಚೋಣ. ಬಾ ಪುಟ್ಟ, ಕೇಕ್ ಕಟ್ ಮಾಡು. ಚಾಕು ಹಿಡ್ಕೋ. ತಮಣಿ ಮಾವ ಇನ್ನೂ ಬಂದಿಲ್ಲ. ತಮಣಿ ಮಾವ ಬಂದ್ರೆ ಮಾತ್ರ ನಾನು ಕೇಕ್ ಕಟ್ ಮಾಡೋದು. ತಮಣಿ ಮಾವ ನನಗೆ ವೆಲ್ಕಮ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದ. ತಮಣಿ ಮಾವ ಏನ್ ಗಿಫ್ಟ್ ತರ್ತಾನೆ ಅಂತ ನಾನು ವೇಟ್ ಮಾಡ್ತಿದ್ದೀನಿ. ಅದಕ್ಕೆ ತಮಣಿ ಮಾವ ಬಂದು ನನಗೆ ಗಿಫ್ಟ್ ಕೊಡೋವರೆಗೂ ನಾನಂತೂ ಕೇಕ್ ಕಟ್ ಮಾಡಲ್ಲ. ಅಯ್ಯೋ ಭಗವಂತ, ಇವನ್ ರಾವ್ ಹೊಡಿಯ ಎಲ್ಲಿ ಹಾಳು ಬಡ್ಕೊಂಡು ಹೋದ. ಈಗ ಸ್ವಲ್ಪ ಹೊತ್ತಿನಲ್ಲಿ ಇಲ್ಲೇ ಅಡಿಗೆ ತಿಂಡಿ ಊಟದ ವಿಚಾರ ಎಲ್ಲ ವಿಚಾರಿಸ್ತಿದ್ದ. ಕೇಕ್ ತಂದು ಕೊಟ್ಟ, ಈ ಡೆಕೋರೇಷನ್ ಎಲ್ಲ ಮಾಡ್ಬಿಟ್ಟು ಅದೆಲ್ಲ ಹಾಳು ಬಡ್ಕೊಂಡು ಹೋದ ನಮ್ ತಮಣಿ. ಇಲ್ಲೇ ಇರ್ಬೇಕಿತ್ತು ಇಷ್ಟೊತ್ತಿನಲ್ಲಿ. ಲೇ ಪಿಂಕಿ, ಎಲ್ಲೋದ್ನೆ ತಮಣಿ? ನನಗ್ ಗೊತ್ತಿಲ್ಲ ಅತ್ತೆ ಎಲ್ಲಿ ಹೋದ ಅಂತ. ಹಾಯ್ ಚುಪ್ಪಿ ಪಾಪು, ನಾನ್ ಬಂದೆ. ನಿನ್ ಪ್ರೀತಿ ತಮಣಿ ಮಾವ, ನಾನ್ ಬಂದೆ. ನಿನಗೋಸ್ಕರ ಒಳ್ಳೆ ಗಿಫ್ಟ್ ತಂದೆ. ನೋಡೆ ಚುಪ್ಪು ಪಾಪು, ಕಟಕ್ 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 ಅಂತ ಕೂರಕ್ಕೆ ಕುದ್ರೆ. ಇದ್ರಲ್ಲಿ ಕುತ್ಕೊಂಡು ನೀನು ಕುದುರೆ ಸವಾರಿ ಮಾಡ್ಬೋದು. ಕಟಕ್ 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 ಅಂತ ಮನೆಯೆಲ್ಲ ಕುದುರೆ ಸವಾರಿ ಮಾಡ್ಬೋದು. ನಮ್ಮ ಮುದ್ದು ಚುಪ್ಪಿ ಪಾಪುಗೋಸ್ಕರ ನಾನು ಹುಡ್ಕೊಂಡು ಒಳ್ಳೆ ಗಿಫ್ಟ್ ತಗೋ ಬಂದೀನಿ. ನೋಡು, ನಿನಗಿಷ್ಟ ಆಯ್ತಾ? ಏನು ಪಿಂಕಿ ಅದು ಅಷ್ಟು ಕಾಸ್ಟ್ಲಿ ಗಿಫ್ಟ್ ತಂದಿಯಾನೆ ನಿನ್ ಗಂಡ? ಕಂಡರ್ ಮಗುಗೆ ಅಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಡ್ತಿದ್ದಾನಲ್ಲಿ. ಕೈಯಲ್ಲಿ 4 ಕಾಸು ದುಡ್ಡಿಲ್ಲ ಅಂದ್ರು ಅದೆಲ್ಲಿ ಹೊಂದಿಸಿ ಗಿಫ್ಟ್ ತಗೊಂಬಂದ ಪಿಂಕಿ. ತನ್ನ ಹೆಂಡತಿಲಿ ಹೊಟ್ಟೆಲಿರೋ ಪಾಪುಗೋಸ್ಕರ ಖರ್ಚು ಮಾಡೋದ್ಬಿಟ್ಟು ಆ ಪುಟ್ಟಿ ಪಾಪುಗೋಸ್ಕರ ಇಷ್ಟು ದೊಡ್ಡ ಕುದುರೆ. ಅಯ್ಯೋ, ಇಂಥ ಒಳ್ಳೆ ಆಟ ಸಾಮಾನು ತಂದಿಟ್ಟಿದ್ದಾನಲ್ಲ ಇವನ್ ಬಾಯಿಗಿಷ್ಟು. ಅಮ್ಮ, ನಾನ್ ಸರಿಯಾಗಿ ತಗ್ಲಾಕೊಂಡ್ಬಿಟ್ಟಿದ್ದೀನಿ ಕಣೆ ಅಮ್ಮ. ಹೆಚ್ಚು ಕಮ್ಮಿ ಮಾತಾಡಿದ್ರು ಆ ಚುಪ್ಪಿ ಪಾಪು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬರ್ತಾಳೆ. ಏನ್ ಮಾತಾಡಿದ್ರು ಅಜ್ಜಿಗೆ ಹೇಳ್ತೀನಿ, ಕಿಡ್ನಾಪ್ ಮಾಡಿಸಿದ ವಿಚಾರ ಅಜ್ಜಿಗೆ ಹೇಳ್ತೀನಿ ಅಂತಾಳೆ ಕಣೆ ಅಮ್ಮ. ಸೈಲೆಂಟ್ ಆಗಿರೆ ಅಮ್ಮ. ಯಾರಾದ್ರೂ ಏನಾದ್ರೂ ಕೇಳಿಸ್ಕೊಂಡ್ಬಿಟ್ಟಾರು ಸುಮ್ನೆ ಅದೇನ್ ಕೇಕ್ ಕಟ್ ಮಾಡ್ಬಿಟ್ಟು ಹಂಚ್ತಾರೋ ಅದನ್ನ ತೆಪ್ಪಕ್ಕೆ ತಿನ್ಕೊಂಡು ಇಲ್ಲಿಂದ ಹೊರಟ್ಬಿಡೆ ಅಮ್ಮ. ಇಲ್ಲಾಂದ್ರೆ ಮಾರಿದ್ರೆ ನಾನ್ ತಗ್ಲಾಕೊಂಡ್ಬಿಡ್ತೀನಿ. ಎಲ್ಲಾರ್ಗೂ ಕಾಣಂಗೆ ಹಿಹಿ ಅಂತ ಕಿಸ್ಬಿಟ್ಟು ಕೇಕ್ ತಿನ್ಕೊಬಿಡೋಣ ಕಣೆ ಅಮ್ಮ. ನಮ್ಮ ಮುಖ ನೋಡಿದ್ರೆ ಏನೋ ಎಡವಟ್ಟಾಗಿದೆ ಅಂತ ಕೊಂಡ್ಹಿಡ್ದು ಬಿಡ್ತಾರೆ. ತಮಣಿ ಮಾವ, ನೀನ್ ತಂದಿರೋ ಗಿಫ್ಟ್ ಸೂಪರ್. ನೀನು ಕೂಡ ಸೂಪರ್. ಇನ್ಮೇಲೆ ನಾನ್ ದಿನ ಇದೇ ಕುದ್ರಲ್ಲಿ ಕುಟು 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 ಅಂತ ಮನೆಯೆಲ್ಲ ಓಡಾಡ್ತೀನಿ. ಪಾಪು
ನೋಡು ನಿಮ್ ತಮಣಿ ಮಾವನು ಬಂದಾಯ್ತು, ನಿನಗ್ ಬೇಕಾಗಿರೋ ಗಿಫ್ಟ್ ಕೂಡ ತಂದಾಯ್ತು, ನೀನ್ ಖುಷಿನೂ ಪಟ್ಟಾಯ್ತು. ಇವಾಗ ಕೇಕ್ ಕಟ್ ಮಾಡು ಪುಟ್ಟ, ಕೇಕ್ ಕಟ್ ಮಾಡಿ ಎಲ್ಲಾರ್ಗೂ ಕೇಕ್ ಹಂಚೋಣ. ನೀನ್ ಬಂದಿರೋ ಖುಷಿ ಹ್ಯಾಪಿನೆಸ್ ನ ಸೆಲೆಬ್ರೇಟ್ ಮಾಡೋಣ. ಸರಿ ಅಮ್ಮ, ಇವಾಗ ನಾನು ಕೇಕ್ ಕಟ್ ಮಾಡ್ತೀನಿ. ಹ್ಯಾಪಿ ವೆಲ್ಕಮ್ ಬ್ಯಾಕ್ ಪಾರ್ಟಿ, ಹ್ಯಾಪಿ ವೆಲ್ಕಮ್ ಬ್ಯಾಕ್ ಪಾರ್ಟಿ, ಹ್ಯಾಪಿ ವೆಲ್ಕಮ್ ಬ್ಯಾಕ್ ಮೈ ಚುಪ್ಪಿ ಬೇಬಿ, ವೆಲ್ಕಮ್ ಬ್ಯಾಕ್ ಟು ಹೋಮ್. We love you, Chuppy. We all love you, Chuppy. My dear little Chuppy. We all love you. ನೋಡಿದ್ರಲ್ಲ ಫ್ರೆಂಡ್ಸ್, ಎಂತ ಗಮ್ಮತ್ತು ನಮ್ ಸೆಲೆಬ್ರೇಷನ್. ನಮ್ ಚುಪ್ಪಿ ಪಾಪು ಮನೆಗೆ ವಾಪಸ್ ಬಂದಿದ್ದು. ಸೂಪರ್ ಡೂಪರ್ ಸೆಲೆಬ್ರೇಷನ್, ಸೂಪರ್ ಡೂಪರ್ ಪಾರ್ಟಿ. ಇವಾಗ ಎಣ್ಣೆ ಪಾರ್ಟಿ, ಎಣ್ಣೆ ಹೊಡಿಯೋಣ, ನಾವು ಪಲ್ಟಿ ಹೊಡಿಯೋಣ. ನೀವು ಎಲ್ಲರೂ ನಮ್ ಚುಪ್ಪಿ ಪಾಪು ವಾಪಸ್ ಬಂದಿದ್ಕೆ ಸೆಲೆಬ್ರೇಷನ್ ಮಾಡ್ಕೊಬಿಡಿ. ನೀವೇ ಎಲ್ಲರೂ ಒಂಚೂರು ಕೇಕ್ ತಂದ್ಕೊಂಡು ತಿನ್ಕೊಬಿಡಿ ಇದೇ ಖುಷಿಗೆ. ಅಯ್ಯೋ, ನಾವಿಲ್ಲಿಂದ ಹೆಂಗ್ ಕೇಕ್ ಕೊಟ್ಟು ಕಳ್ಸೋದು ಮಾರ್ರೆ, ಅಲ್ಲೇ ಒಂಚೂರು ಸಿಕ್ಕಿದ್ರೆ ಸ್ವೀಟ್ ತಿನ್ಕೊಬಿಡಿ ಆಯ್ತಾ. ಹಾಗೆ ಎಲ್ಲರೂ ಚಾನಲ್ಗೆ ಮಾತ್ರ ಸಬ್ಸ್ಕ್ರೈಬ್ ಮಾಡೋದು ಮರೀಲೇಬೇಡಿ. ವಿಡಿಯೋನ ಲೈಕ್ ಮಾಡಿ, ಆದಷ್ಟು ವಾಟ್ಸಪ್ ಅಲ್ಲಿ ಶೇರ್ ಮಾಡಿ.